ನಮಸ್ಕಾರ. ನಾನು ಶ್ರೀಮತಿ ಅನ್ನಪೂರ್ಣ ಭಂಡಾರ್ಕರ್, ಮುಖ್ಯ ಗುರುಗಳು, ಸರ್ಕಾರಿ ಪ್ರೌಢಶಾಲೆ ಬಳಿಚಕ್ರ, ತಾಲೂಕು ಹಾಗೂ ಜಿಲ್ಲೆ ಯಾದಗಿರಿ. 10ನೇ ತರಗತಿಗೆ ನಿಗದಿಪಡಿಸಿರುವಂತಹ 7ನೇ ಪದ್ಯ ವೀರಲವ. ಇದನ್ನು ಲಕ್ಷ್ಮೀಶ ರಚಿಸಿರುವುದು. ಈಗಾಗಲೇ ತಮಗೆಲ್ಲ ತಿಳಿದಿರೋ ಹಾಗೆ ಈ ಹಳಗನ್ನಡ ಕಾವ್ಯವನ್ನು ಗಮಕ ಶೈಲಿಯಲ್ಲಿ ಹಾಡುವ ಸಂಪ್ರದಾಯವಿದೆ. ಅದನ್ನು ಪರಿಚಯ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಒಂದು ಪ್ರಯತ್ನ. ಪದ್ಯ 7 ವೀರಲವ. ಬಲ್ಗೈಯ ನೃಪರಂಜಿ ತಡೆಯದೇ ರಘೂದ್ವಹನ, ಸೊಲ್ಗೇಳಿ ನಮಿಸಲ್ ಇಳೆಯೊಳ್ ಚರಿಸುತ್ತ ತ್ವರದ, ನಲ್ಗುದುರಿ ಬಂದು ವಾಲ್ಮೀಕಿಯ ನಿಜಾಶ್ರಮದ ವಿನಿಯೋಗದ ಉಪವನದೊಳು ಪುಲ್ಗಳ ಪಸುರ್ಗೆ ಎಳೆಸಿ ಪೊಕ್ಕೊಡೆಯ ತೋಟ, ಕಾವಲ್ಗೆ ತನ್ನ ಒಡನಾಡಿಗಳ ಕೂಡಿಲೀಲೆಮಿಗೆ ಬಿಲ್ಗೊಂಡು ನಡೆತಂದವಂ ಕಂಡನು ಅರ್ಚಿತ ಸುವಾಜಿಯಂ ವೀರಲವನು. ವೀರಲವನು ಎತ್ತಣ ತುರಂಗಮಿದು ಪೊಕ್ಕು ಪೂದೋಟಮಂ, ತೊತ್ತಳದುಳಿದುದು ವಾಲ್ಮೀಕಿ ಮುನಿನಾಥನೇ, ಪೊತ್ತು ಮಾರೈವುದೆಂದೆನಗೆ ನೇಮಿಸಿ ಪೋದನ್ ಅಬ್ಧಿಪಂ ಕರೆಸಲಾಗಿ. ಮತ್ತೆ ವರುಣನ ಲೋಕದಿಂಬಂದು ಮುಳಿದಪನೇ ನಿಯುಕ್ತ, ಹಯದಡೆಗೆ ನಡೆ ತಂದು ನೋಡಲ್ಕೆ ಅದರ ನೆತ್ತಿಯೊಳ್ ಮೆರೆವ ಪಟ್ಟದ ಲಿಖಿತಮಂ ಕಂಡು ಲವನು ಓದಿಕೊಳ್ಳುತ್ತಿದ್ದನು. ಲವನು ಓದಿಕೊಳ್ಳುತ್ತಿದ್ದನು. ಉರ್ವಿಯೊಳ್ ಕೌಸಲ್ಯೆ ಪಡೆದ ಕುವರಂ ರಾಮನ್, ಓರ್ವನೇ ವೀರನ್ ಆತನ ಯಜ್ಞ ತುರಗಮಿದು, ನಿರ್ವಹಿಸಲಾರ್ಪರ್ ಆರು ಆದೊಡಂ ತಡೆಯಲ್ ಎಂದಿರ್ದ ಲೇಖನವನು ಓದಿ. ಗರ್ವವಂ ಬಿಡಿಸದೇ ಇರ್ದೊಡೆ ತನ್ನ ಮಾತೆಯಂ, ಸರ್ವಜನಮುಂ ಬಂಜೆಯನ್ನದಿರ್ದಪುದೇ, ತನಗೆ ಒರ್ವ ತೋಳುಗಳು ಇವು ಏತಕ್ಕೆಂದು ಸಲೆವಾಸಿಯಂ ತೊಟ್ಟು ಲವನುರಿದೆದ್ದನು. ಲವನು ಉರಿದೆದ್ದನು. ತೆಗೆದು ಉತ್ತರಿಯಮಂ ಮುರಿದು ಕುದರೆಯ ಗಳಕ್ಕೆ ಬಿಗಿದು, ಕದಳಿ ದ್ರುಮಕ್ಕೆ ಕಟ್ಟಲ್ಕೆ ಮುನಿಸುತ್ತಳ್ ಮಿಗೆ ನಡುಗಿ ಬೇಡ ಬೇಡ ರಸುಗಳ ವಾಜಿಯಂಬಿಡು ಬಡಿವರು ಎಮ್ಮನು ಎನಲು. ಎಮ್ಮನು ನಗುತೆ ಪಾರ್ವರ ಮಕ್ಕಳ ಅಂಜಿದೊಡೆ, ಜಾನಕಿಯ ಮಗನು ಇದಕ್ಕೆ ಬೆದರುವನೇ ಪೋಗಿ ನೀವೆಂದು, ಲವನು ಅಗಡುತನದಿಂದೆ ಬಿಲ್ದ ಇರುವನು ಏರಿಸಿ ತೀಡಿ ಜಗೈದು ನಿಂತಿರ್ದನು. ಮತ್ತೆ ಅಧ್ಯಯನದ ಶುಭೋದಯಗಳು. ನಾವು ನಿನ್ನೆ ನನ್ನ ಹೆಸರು ಕುಮಾರ್ ಸಿ.ಎಂ ಅಂತೇಳಿ ಶ್ರೀ ಎಲ್ ಸಿದ್ದಪ್ಪ ಸ್ಮಾರಕ ಪ್ರೌಢಶಾಲೆ ಮುತ್ತಲೂರಿನಲ್ಲಿ ಕನ್ನಡ ಶಿಕ್ಷಕರಾಗಿ ಕೆಲಸ
ನಿನ್ನೆ ತರಗತಿಯಲ್ಲಿ ಹಿಂದಿನ ತರಗತಿಯಲ್ಲಿ ನೋಡ್ತಾ ಇದ್ವಿ. ಏನಪ್ಪಾ ಅಂತ ಹೇಳಿದ್ರೆ ಈ ರಾವಣವನ್ನು ಸೋಲಿಸಿದ ಮೇಲೆ ಲಂಕಾದಿಂದ ಸೀತೆಯನ್ನು ಕರ್ಕೊಂಡು ಬರ್ತಾನೆ. ಜೊತೆಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಸೀತೆಗೆ ಆಶ್ರಮಕ್ಕೆ ಹೋಗಬೇಕು ಅಂತ ಆಸೆ ಆಗುತ್ತೆ. ಆ ಹೇಳಿ ಮುಂದಿನ ದಿನನೇ ಅಂದ್ರೆ ಮಾರನೇ ದಿನನೇ ಒಂದು ಕಾಟಕಾಳಿಯ ನ್ಯಾಯಗಳ ಮಧ್ಯೆ ಒಂದು ಘಟನೆ ನಡೆಯುತ್ತೆ. ಆ ಘಟನೆ ಏನಪ್ಪಾ ಅಂತ ಹೇಳಿದ್ರೆ ಊರಲ್ಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಗಂಡ ಸಂದರ್ಭ. ಆ ಸಂದರ್ಭದಲ್ಲಿ ಹೋಗಿ ನಾನೇ ರಾಮನೇ ಬಿಟ್ಕೊಂಡು ಇರೋದಕ್ಕೆ ಅಂತಕ್ಕಂಥ ವಿಚಾರ ಗೊತ್ತಾದ ಮೇಲೆ ಸೀತೆಯನ್ನ ರಾಮ ಕಾಡಿಗೆ ಕೊಡಿಸ್ತಕ್ಕಂಥ ಸಂದರ್ಭ. ಅಲ್ಲಿ ಹೋಗಿ ಬಟ್ಟೆ ಹಾಕ್ತಕ್ಕಂಥ ಸೀತೆಯನ್ನ ವಾಲ್ಮೀಕಿ ಮಹರ್ಷಿ ನೋಡ್ಬಿಟ್ಟು ಆಶ್ರಮ ಕರ್ಕೊಂಡು ಹೋಗ್ತೀವಿ. ಸಾಕಿ ಸಲ್ತಾರೆ. ಗರ್ಭಿಣಿ ಆಗಿರ್ತಕ್ಕಂಥ ಸೀತಾ ಮಾತೆ ಲಾಭಾಂಕುಶ ಇರ್ತಕ್ಕಂಥ ಅವಳಿಗೆ ಮಕ್ಕಳಿಗೆ ಜನ್ಮವನ್ನ ಕೊಡ್ತಾರೆ. ಕೊಟ್ಟಾದ್ಮೇಲೆ ಒಂದು ಘಟನೆ ನಡೆಯುತ್ತೆ. ತಂದೆ ಮತ್ತು ಮಕ್ಕಳ ನಡುವೆ ಘರ್ಷಣೆ ಆಗುತ್ತೆ. ಅದಾದ ನಂತರ ಒಪ್ಪುರ್ತಕ್ಕಂಥ ಒಂದು ಸನ್ನಿವೇಶನೆ ಈರಲವ ಇರ್ತಕ್ಕಂಥ ದೇವರನ್ನ ಅಭ್ಯಾಸ ಮಾಡ್ತಾ ಇದ್ವಿ. ಏನಾಗಿರಪ್ಪ ಅಂತ ಹೇಳಿದ್ರೆ ಸುಂದರವಾದ ರಾಜನ ರಾಮನ ಕುದುರೆ ರಾಜರಾಜಗಳನ್ನು ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಸೂರ್ಯವಂಶನ ರಾಜನಾಗಿರ್ತಕ್ಕಂಥ ಶ್ರೀರಾಮನಿಗೆ ಸಂಬಂಧಪಟ್ಟಂತ ಕುದುರೆ. ಈ ಕುದುರೆಯನ್ನ ನಾವೆಲ್ಲಾದ್ರೂ ಕಟ್ಟಿ ಹಾಕಿದರೆ ನಮ್ಮ ಜೊತೆ ಯುದ್ಧ ಮಾಡಬೇಕಾಗುತ್ತೆ. ನಮ್ಮ ಕೈಲಾದ ಧೈರ್ಯ ಇಲ್ಲ ಅಂತೇಳಿ ಎಲ್ಲರೂ ಕೂಡ ಕುದುರೆಯನ್ನ ಕಟ್ಟಾಗುತ್ತೆ. ಕಪ್ಪ ಕಾಣಿಕೆಯನ್ನ ಕೊಟ್ಟ ಅನ್ನೋದಕ್ಕೆ ಕಳಿಸಿಕೊಡ್ತಾರೆ. ಹೀಗೆ ಬರ್ತಕ್ಕಂಥ ಕುದುರೆ ವಾಲ್ಮೀಕಿ ಮುನಿಯ ಆಶ್ರಮದ ಹತ್ರ ಬರುತ್ತೆ. ಅಲ್ಲಿ ಸಕ್ಕದಾಗಿರ್ತಕ್ಕಂಥ ಉದ್ಯಾನವನವನ್ನ ವಾಲ್ಮೀಕಿ ಋಷಿಗಳು ಸಾಕಿರ್ತಾರೆ. ಸುಂದರವಾಗಿರ್ತಕ್ಕಂಥ ಗಿಡ ಇದ್ದಾವೆ, ಹೂಗಳಿದ್ದಾವೆ, ಬಾಳೆವನ ಇದೆ. ಅಲ್ಲಿ ಹುಲ್ಲು ಕೂಡ ಹಚ್ಚ ಹಚ್ಚಿಂದ ಕಂಡುಕೊಳ್ತಾ ಇತ್ತು. ಆ ಹುಲ್ಲನ್ನು ನೋಡ್ಬಿಟ್ಟು ಕುದುರೆ ಒಳಗಡೆ ಹೋಗುತ್ತೆ, ತಿನ್ನುತ್ತೆ. ತಿನ್ನೋದ್ರ ಜೊತೆಗೆ ಉದ್ಯಾನವನ್ನೆಲ್ಲ ಹಾಳು ಮಾಡಿರುತ್ತೆ. ಆಗ ನೋಡಿರ್ತಕ್ಕಂಥ ಲವ ಆಟ ಆಡ್ತಕ್ಕಂಥ ಬಿಟ್ಟು ಓಡಿ ಬರ್ತಾನೆ. ನೋಡ್ತಾನೆ ಕುದುರೆಯನ್ನ. ಕುದುರೆ ಓಹೋ ಎಲ್ಲಿಂದ ಬಂತು ಏನು ಈ ಕುದುರೆ? ನನ್ನ ಊಟವನ್ನೆಲ್ಲ ಹೋಗ್ಬಿಟ್ಟು ಹಾಳು ಮಾಡಿಬಿಡ್ತು, ಕಾಲಗಾಯ್ತು, ಉಳಿದ್ಬಿಡ್ತು. ಪೂರ್ಣ ಲೋಕಕ್ಕೆ ಹೋಗಿರ್ತಕ್ಕಂಥ ನನ್ನ ಋಷಿಗಳು ವಾಪಸ್ ಬಂದ್ಬಿಟ್ರೆ ಈ ಉದ್ಯಾನವನ್ನ ನೋಡಿದ್ರೆ ನಾನು ಬೈತಾರೆ. ಯಾಕಪ್ಪ ಅಂತ ಹೇಳಿದ್ರೆ ಈ ಲವನನ್ನ ಆ ಉದ್ಯಾನವನದ ಕಾವಲುಗಾರರನ್ನಾಗಿ ನೇಮಿಸಿ ಹೋಗಿರ್ತಾರೆ. ಹಾಗಾಗಿ ಒಂದು ಎಲ್ಲ ನಿಂತ್ಕೊಂಡು ಹೋಗ್ತಾರೋ ಅಂತೇಳಿ ಆ ಕುದುರೆ ಹತ್ರ ಹೋಗ್ತಾನೆ. ನೋಡ್ತಾನೆ. ಅವರ ಹಣೆ ಮೇಲೆ ನೆತ್ತಿಯಲ್ಲಿ ಬರೆದಿತ್ತು ಲಿಖಿತ ಲೇಖನ ಇತ್ತು. ಅದೇನಪ್ಪ ಅಂತೇಳಿ ಓದ್ಕೊಳ್ತಾನೆ. ಅದ್ರ ಮೇಲೆ ಏನು ಬರುತ್ತಪ್ಪ ಅಂದ್ರೆ ಆ ಕುದುರೆ ಮೇಲೆ ಏನು ಬರುತ್ತಪ್ಪ ಅಂತ ಹೇಳಿದ್ರೆ ಪೂರ್ವಿಯೋ ಕೌಸಲ್ಯ ಪಡೆದ ಕೋರಂ ರಾವನ್ ಗೋರ್ವನೆ ವೀರನ್ ಆತನ ಯಜ್ಞ ದುರಗಂ ಇದ ನಿರ್ವಹಿಸಲ್ದರ್ಪ ಆ ಆವರಂ ತಡೆಗೆ ಎಂದು ವಿರುದ್ಧ ಲೇಖನವನ್ನು ಓದಿ ಗರ್ವವನ್ನು ಬಿಡಿಸದೇ ಇರುತ್ತದೆ. ತನ್ನ ಮಾತೆಯನ್ನು ಸರ್ವಜನಂ ಬಂದೆ ಇಲ್ಲದೆ ಇರುತ್ತದೆ. ತನಗೆ ಹೋಗುವ ತೋಳುಗಳು ಇವು ಏತಕ್ಕೆ ಎಂದು ಸಲೆವಾಸಿಯ ಕೊಟ್ಟುಲ್ಲವನ್ ಕುರಿತು ಎದ್ದನು. ತೆಗೆದು ಉತ್ತರಿಯನ್ನು ನುಡಿದು ಕುದುರೆಯ ಗಳಕ್ಕೆ ಬಿಗಿದು ಕದರಿ ಧ್ರುವಕ್ಕೆ ಕಟ್ಟಲಕ್ಕೆ ಮುನಿಸದವರಿಗೆ ನಡಿಗೆ ಬೇಡಬೇಡ ಹಸುಗಳ ಭಾಷ್ಯಂ ಬಿಡುಬಡಿ ಬರೆಮನ್ ಏನನ್ನು ಬರುತ್ತೆ. ಪಾರ್ವರ ಮಕ್ಕಳೊಡೆ ಜಾನಕಿಯ ಮಗ ನಿನಗೆ ಹೋಗಿಯೋ ಎಂದು ಲಾವನು ಅಗಡುತನದಿಂದ ಬೀಳ್ತಿರವನ್ ಜೈಗೆ ನಿಂತಿದ್ದನು. ಪೂರ್ವಿಯಲ್ಲಿ ಭೂಮಿಯಲ್ಲಿ ಪೂರ್ವಿಯೋಡು ಭೂಮಿಯಲ್ಲಿ ಸಪ್ತಮಿ ಬಂದಿರುತ್ತೆ. ಅಲ್ಲಿ ಪೂರ್ವಿಯೋ ಕೌಸಲ್ಯ ಪಡೆದ ಪುರಂ. ಕೌಸಲ್ಯ ದಶರಥನ ಹಿರಿಯ ಹೆಂಡತಿ ಕೌಸಲ್ಯ. ರಾಮನ ತಾಯಿ ಕೌಸಲ್ಯ. ಪೂರ್ವಿಯೋ ಈ ಭೂಮಿಯಲ್ಲಿ ಕೌಸಲ್ಯ ಪಡೆದ ಕುಮಾರ ಒಬ್ಬನೇ ವೀರ ಶೂರ ಗಂಡಸು ಎಂಬ ಅರ್ಥದಲ್ಲಿ ಆಣೆಯ ಮೇಲೆ ಬರೆದಿತ್ತು, ನೆಚ್ಚಿಗೆಯಲ್ಲಿ ಬರೆದಿತ್ತು. ರಾಮನವರು
ಈರನ್ ಆತ್ಮ ಯಜ್ಞ ತುರಗಂ. ಇದು ರಾಜರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಜ್ಞ ತುರಗ, ಯಜ್ಞವನ್ನು ಮಾಡತಕ್ಕಂಥ ತುರಗ. ತುರಗ ಕುದುರೆ. ಅವನಿಗೆ ಸಂಬಂಧಪಟ್ಟಂತ ಯಜ್ಞ ತುರಗಂ, ಯಜ್ಞ ಕುದುರೆ ತುರಗಂ. ಇದನ್ನು ನಿರ್ವಹಿಸಲಾರೆ. ಇದನ್ನು ನಿರ್ವಹಿಸತಕ್ಕಂಥ ಛಲ ಯಾರಿಗೂ, ಶೂರತನ ಯಾರಿಗೂ, ಧೈರ್ಯ ಯಾರಿಗೂ, ಅವರು ಬೇಕಾದರೆ ಈ ಕುದುರೆಯನ್ನು ಕಟ್ಟಬಹುದು. ನಿರ್ವಹಿಸಲಾತ್ಮ ಆರಾಧನ ತಡೆಯಬಹುದು ಎಂದು ಯುದ್ಧ ಲೇಖನವನ್ನು ಓದಿ. ಈ ರೀತಿ ಓದಿರ್ತಕ್ಕಂಥ ಲೇಖನವನ್ನು ಓದ್ತಾನೆ ಯಾರೋ ಲವ. ಈ ಭೂಮಿಯ ಮೇಲೆ ಇರ್ತಕ್ಕಂಥ ಒಬ್ಬನೇ ಕುಮಾರ, ಅವನೇ ಬೀಗ್ರ ಅಂತೇಳಿ ಕುದುರೆಯ ಹಣೆ ಮೇಲೆ ಬರಬೇಕು. ಇದನ್ನು ಓದಿದ ಮೇಲೆ, ಲೇಖನವನ್ನು ಓದಿದ ಮೇಲೆ ಗರ್ವ ಮಿಡಿಸದೇ ಇರ್ತದೆ. ಈ ರಾಮನಿಗೆ ಇರ್ತಕ್ಕಂಥ ಜಂಬವನ್ನ ನಾನೇ ಶೂರ, ನಾನೇ ಬೀಗ್ರ, ಈ ಭೂಮಿ ಮೇಲೆ ಯಾರೂ ಕೂಡ ಶೂರ ಇಲ್ಲ ಎಂತಕ್ಕಂಥ ರೀತಿಯಲ್ಲಿ ಬರೆದಿರ್ತಕ್ಕಂಥ ಲೇಖನವನ್ನು ಓದಿದ ಮೇಲೆ ಅವನ ಜಂಬವನ್ನ, ಗರ್ವ, ಅಹಂಕಾರವನ್ನ ಸೃಷ್ಟಿ ಇದೆ. ಅಹಂಕಾರವನ್ನ, ಜಂಬವನ್ನ, ಗರ್ವವನ್ನು ಮಿಡಿಸದೇ ಇರ್ತದೆ. ತನ್ನ ಮಾತೆ ಸರ್ವಜನಮಂ, ನನ್ನ ಮಾತೆಯನ್ನ, ತಾಯಿಯನ್ನ ನಾವು ಸರ್ವಜನಂ ಬಂಜೆ ಎನ್ನದೆ, ಬಂಜೆ ಅನ್ನಬಾರ್ದ, ಸಂತಾನ ಹೀನರು ಅಂತೇಳಿ ಕರೀಬಾರ್ದ. ಬಂಜೆ ಅಂತ ಹೇಳಿದ್ರೆ ವಂದ್ಯ ಸಮರ್ಥ, ವಂದ್ಯ ತತ್ಸಮ ತತ್ವ ಅಂತೇಳಿ ಕರಿತೀವಿ. ಬಂಜೆ ಎನ್ನದೇ ಇರುತ್ತದೆ. ತನಗೆ ಊರುವ ಕೋಳುಗಳಿಗೂ ಏದಕ್ಕೆ, ನನ್ನ ತಾಯಿಯನ್ನ ಅಂದ್ರೆ ಇವನ್ನ ಕುದುರೆಯನ್ನ ಕಟ್ಟಿ ಅವನೇನು ಶೂರ ವೀರ ವೀರ ಅಂತ ಬರ್ತಾರಲ್ಲ, ಆ ಜಂಬವನ್ನ ಬಿಡಿಸ್ತೇ ಇದ್ರೆ ಈ ಭೂಮಿ ಮೇಲಿರ್ತಕ್ಕಂಥ ಜನಗಳು ನನ್ನ ತಾಯಿಯನ್ನ ಬಂಜೆ ಅಂತ ಕರೀರಿ, ನಮ್ಮ ತಾಯಿಗೆ ಮಕ್ಕಳಿಲ್ಲ ಅಂತ ತಿಳ್ಕೊಳ್ಳಿ. ಸರ್ವಂ ಜನಮಂ ಬಂಜೆ ಎಲ್ಲದೇ ಇರುತ್ತದೆ, ಇರಲಿಕ್ಕೆ ಸಾಧ್ಯ. ತನಗೆ ಊರುವ ಕೋಳುಗಳು ಏದಕ್ಕೆ, ತನಗಿರ್ತಕ್ಕಂಥ ಈ ಕೋಳುಗಳು ಇದು ಯಾಕೆ ಸಾಮಾನ್ಯ, ಅವು ಯಾಕೆ ಬರ್ತವೆ, ನಾನು ಈ ಕೋಳ್ಬಲದ ಮೂಲಕ ಆ ವಾರವನ್ನ ಗರ್ಭವನ್ನು ಬಿಸಿಬಿಡ್ತೀನಿ. ಇವು ಏತನಿಗೆ ಸಲೆವಾಸಿಯನ್ನು ಕೋಪದಿಂದ ತೊಟ್ಟುಗಳನ್ನು ಉಳಿದೆತ್ತನು. ಕೋಪದಿಂದ ಸಿಟ್ಟು ಹಾಕ್ತಾನೆ, ಸಿಟ್ಟಿಗೆ ಕೋಪಕ್ಕೆ ಒಳಗಾಗ್ತಾನೆ. ಯಾಕೆ ಕೋಪಕ್ಕೆ ಒಳಗಾಗ್ತಾನೆ ಅಂದ್ರೆ ಈ ಭೂಮಿಯ ಮೇಲೆ ಇರ್ತಕ್ಕಂಥ ರಾಮ ಒಬ್ಬನೇ ಇವರ, ಅವನೇ ಪೂರ್ವಿಯೋ ಕೌಸಲ್ಯ ಪಡೆದ ಕೋರಂ ಮಗ ಕುಮಾರ ಓರ್ವನೇ ವೀರ, ಒಬ್ಬನೇ ಶಿವ, ಅವನೇ ವೀರ ಅಂತೇಳಿ ಯಜ್ಞದ ಮೇಲೆ ಬರೆದಿರ್ತಕ್ಕಂಥ ಮಕ್ಕಳೇ ಓದ್ತಾನೆ, ಲೇಖನವನ್ನು ಓದ್ತಾನೆ. ಈಗ ಗರ್ಭವನ್ನ, ಜಂಬವನ್ನ ಬಿಡಿಸ್ತೇ ಇದ್ರೆ ನಾನು ತಾಯಿ ಮಗನೇ ಅಲ್ಲ, ನನ್ನ ಸೀತಾ ಮತ್ತೆ ಮಗನೇ ಅಲ್ಲ, ನನ್ನ ಮಕ್ಕಳಿಗೆ ತಾಯಿ ಮಕ್ಕಳೇ ಆಗಿಲ್ಲ ಅಂತೇಳಿ ಈ ಜನರು ಯಾಕೆ ಅನುಕಬಾರದು ಅಂತೇಳಿ ಅಂದ್ಕೊಡ್ತಾನೆ ಅಂತೇಳಿ ಇವನು ಸಿದ್ಧವನ್ನು ಕೋಪಕ್ಕೆ ಒಳಗಾಗ್ತಾನೆ. ಮುಂದಿನ ಮಕ್ಕಳೇ ತೆಗೆದು ಮುರಿದು ಕುದುರೆಗಳಕ್ಕೆ ಬಿಗಿದು ಕದಳಿ ಗ್ರಾಮಕ್ಕೆ ಕಟ್ಟಲಿಕ್ಕೆ ಮುನಿಸುತ್ತಾರೆ. ನುಡಿಗಿ ಬೇಡ ಬೇಡ ಅರಸಗಳ ವಾಸಿಯನ್ನು ಒಡಿವರೆನ್ನಲು ನಗುತ್ತೆ ಪಾರ್ವನ ಮಕ್ಕಳಲ್ಲಿ ಹೊಡೆ ಜಾನಕಿಯ ಮಗನಿರುತ್ತೆ ಬೆಳೆದವನೇ ಹೋಗಿ ನೀವೆಂದು ಲವನ್ನು ಅಗಡುತ್ತಾನಂತೆ ಬೀಳ್ತಿರುವನು ಏರಿಸಿ ಇದು ನಿಂತಿರುತ್ತನು. ತೆಗೆದುತ್ತರೆಯಂ ಉತ್ತರಿಯ ತೆಗೆದುಕೊಡ್ತಾನೆ. ಉತ್ತರಿ ಅಂದರೆ ಬಿಲ್ಲು ಬಾಣವನ್ನು ತೆಗೆದುಕೊಡ್ತಾನೆ. ಮುರಿದು ಕುದುರೆಗಳಕ್ಕೆ ತೆಗೆದುಕೊಂಡು ಆ ಕುದುರೆಯನ್ನ ಇಟ್ಕೊಳ್ತಾನೆ. ಮುರಿದು ಕುದುರೆಯ ಗಳಕ್ಕೆ ಬಿಗಿದು ಕುದುರೆಯನ್ನ ಕದಳಿ ಕ್ರಮಕ್ಕೆ ಕಟ್ಟಲಿಕ್ಕೆ ಅದರ ಉತ್ತರಿಯನ್ನ ಇಟ್ಕೊಳ್ತಾನೆ. ಕದಳಿ ಕ್ರಮ, ಕದಳಿ ಅಂದ್ರೆ ಬಾಳೆಯ ಗಿಡ. ಕದಳಿ ಕ್ರಮಕ್ಕೆ ಬಾಳೆಯ ಗಿಡಕ್ಕೆ ಕಟ್ಟಕ್ಕೆ ಕಟ್ತಾನೆ. ಅಂದ್ರೆ ರಾಮ
ರಾಮನ ಅಹಂಕಾರವನ್ನು ಬಳಸ್ತಾ ಇದ್ರೆ ನಾನು ತಂದೆ ತಾಯಿಯ ಮಗನೇ ಅಲ್ಲ ಕುದುರೆ ಕೊಡುತ್ತಾನೆ, ಜೊತೆಗೆ ಮುನಿಸುತ್ತಾರೆ. ಅವರ ಸ್ನೇಹಿತರೆ ಅವರು ಮುನಿಸುತ್ತಾರೆ. ಮುನಿಗಳ ಮಕ್ಕಳು ಇದ್ರಲ್ಲ ಅವರು ನಿಗೆ ನುಡಿ ನಡುತ್ತಾರೆ. ನಡಿಗೆ ರಾಮ ಹೇಳ್ತಾನೆ, ಬೇಡ ಬೇಡ ಲವ, ಬೇಡ ಬೇಡ ಕಟ್ಟಬೇಡ, ಅರಸುಗಳ ವಾಸಿಯನು, ಇದು ರಾಜರುಗಳ ಕುದುರೆ, ರಾಜನ ಕುದುರೆ, ಬಿಡು ಬಡಿವ. ನಾವು ಕುದುರೆ ಕಟ್ಟಿ ಹಾಕಿದ್ರೆ ನಾವು ಸುಮ್ಮನೆ ಬಿಡಲ್ಲ, ಬಂದು ನಾವು ಹೊಡೆದು ಬಿಡ್ತಾರೆ, ಹೊಡೆದಾಕಿ ಬಿಡ್ತಾರೆ, ಬಡಿಯುವರೆ ಮನೆಯಲ್ಲೂ ನಗುತ್ತೆ ಪಾಲ್ವರ ಮಕ್ಕಳು ಅಂದಾಗ ನಗ್ತಾನೆ ಲವ. ಮತ್ತೆ ಪಾಲ್ವರ ಮಕ್ಕಳಲ್ಲಿ ನೀವು ಮುನಿಗಳ ಮಕ್ಕಳು, ಪಾರ್ವ ಮುನಿಗಳು. ಮುನಿಗಳ ಮಕ್ಕಳು ಅಂಜಿದೊಡೆ ಎಲೆದೊಡೆ ಜಾನಕಿಯ ಮಗನಿದ್ದಕ್ಕೆ ಬೇಡವನೇ. ಜಾನಕಿಯ ಮಗನಾಗಿರ್ತಕ್ಕಂಥ ನಾನು ಇದಕ್ಕೆ ಏರೋದಕ್ಕೆ ಸಾಧ್ಯನಾ? ಇದಕ್ಕೆ ಎದುಕೊಳ್ಳೋದಕ್ಕೆ ಆಗುತ್ತ? ಹೋಗಿರಿ, ನೀವು ಹೋಗ್ರಿ, ಹಿಂಗಬೇಡ್ರಿ, ಹೋಗಿ ನೀವು ಎಂದು ನಾವು ಹಗಡುತನದಿಂದ ಶೌರ್ಯತನದಿಂದ ಹಗಡುತನ ಶೌರ್ಯತನದಿಂದ ಹಗಡುತನ ಶೌರ್ಯದಿಂದ ಬಿಲ್ಲಿರುವನ್ನೇರಿಸಿ, ಬಿಲ್ಲಿನಾಗಿ ಕಟ್ಟಿರ್ತಕ್ಕಂಥ ಅಶ್ವವನ್ನು ಏರಿಸಿ ತೀಡಿ ಜೇಗೈದು ನಿಂತಿದ್ದನು. ಜೇಗೈದು ಅಂತ ಹೇಳಿದ್ರೆ ಬಿಲ್ಲಿಗೆ ಕಟ್ಟುವ ಅಶ್ವವನ್ನು ಎದೆ ಅಂತ ಕರೀತಾರೆ. ಈಗ ಬಿಲ್ಲು ನೋಡಿ, ನೀವು ನೋಡಿದ್ರೆ ಮತ್ತೆ ಸಣ್ಣ ಅದೆಲ್ಲ ಹಗ್ಗ ನಾವೆಲ್ಲ ಈ ರೀತಿ ಒಂದು ಹಗ್ಗ ಇರುತ್ತೆ. ಬಿಲ್ಲಿ ಕೋಲಿ ಬಿಟ್ಟು ಹೀಗೆ ಇಟ್ಕೊಂಡು ಈ ಬಾಣವನ್ನು ಇರ್ತಕ್ಕಂಥದ್ದು ಈಗ ಎಳೆದಾಗ ಹೀಗೆ ಬರ್ತಾ ಅದನ್ನ ಈ ಹಗ್ಗ ಎಳೆದು ಜೇಗೆ ಎಳೆದು ಬಿಡ್ತಾನೆ. ಆ ಎಲೆಯನ್ನು ಬೇಕಾದಾಗ ಮಾತ್ರ ಬಿಗಿಲಾಗ್ತದೆ. ಉಳಿದ ಸಂದರ್ಭದಲ್ಲಿ ಬಿಲ್ಲಿನ ಒಂದು ಮಾತ್ರ ಕಟ್ಟಿರ್ತಾರೆ. ಯುದ್ಧಕ್ಕೆ ಸನ್ನದ್ಧನಾದಾಗ ಬಿಲ್ಲುಗಾರ ತನ್ನ ಬಿಲ್ಲಿನ ಎಲೆಯನ್ನು ಅದರ ಇನ್ನೊಂದು ತುದಿಗೆ ಬಿಗಿಯಾಗಿ ಕಟ್ತಾನೆ. ಈ ಎಲೆಯ ಬೀಗ ಸರಿಯಾಗಿದ್ದರೆ ಮಾತ್ರ ಬಾಣಗಳು ಮುಟ್ಟಲಿಕ್ಕೆ ಸಾಧ್ಯ. ಅದಕ್ಕಾಗಿ ಬಿಲ್ಲುಗಾರನ ಬಿಲ್ಲಿನ ಎಲೆಯನ್ನು ಆಕರಣಾಂತ ಕಿವಿಯ ತನಕ, ಆಕರಣಾಂತ ಕಿವಿಯ ಹೊರಗೆ ಎಳ್ಕೊಂಡು ಬಿಡ್ತಾನೆ. ಆಗ ಹಾಗೆ ಮೊದಲಿದ್ದ ಸ್ಥಳಕ್ಕೆ ಹೋಗುವಾಗ ಜೇ ಒಂದು ಧ್ವನಿ ಮಾಡ್ತದೆ. ಈ ಧ್ವನಿಯ ಸಹಾಯದಿಂದ ಬಿಲ್ಲುಗಾರ ಎದೆ ಬಿಗಿದ ಸರಿಯಾಗಿಯೇ ಬಿಡಿಸುತ್ತಾನೆ. ಈ ಕ್ರಿಯೆಗೆ ಜೇಗೆಯೋದು ಅಂತೇಳಿ ಕರೆತಕ್ಕಂಥದ್ದು ಮಕ್ಕಳೇ ಅಂತೇಳಿ ಕರೆತಕ್ಕಂಥದ್ದು ಗೊತ್ತಾಗುತ್ತಾ? ಜಯಗೈತನು ಅಂತೇಳಿ ಇಲ್ಲಿ ಕವಿ ಹೇಳ್ತಾರೆ. ಪದ್ಯದ ಈ ಭೂಮಿ ಆ ಕುದುರೆಯ ಮೇಲೆ ಬರುತ್ತೆ. ಓದ್ತಾನೆ ಏನಂತ ಬರುತ್ತಂದ್ರೆ ಇದು ಶ್ರೀರಾಮನಿಗೆ ಸಂಬಂಧಪಟ್ಟಂತ ಕುದುರೆ. ಈ ಭೂಮಿ ಮೇಲೆ ಇರ್ತಕ್ಕಂಥ ಒಬ್ಬನೇ ಶೂದ್ರ, ಅವನೇ ಶ್ರೀರಾಮ. ಅದನ್ನು ಮುಡಿ ಮೇಲೆ ಕೋಪ ಬರುತ್ತೆ. ಈ ಕುದುರೆಯನ್ನ ಹಿಡಿದು ಕಟ್ಟಿ ಆ ರಾಮನಿಗೆ ಬುದ್ಧಿ ಕಲಿಸ್ತಾ ಇದ್ರೆ ನನ್ನ ತಾಯಿಗೆ ಜನರು ಬಂದೆ ಅಂತ ಕರೀಲಿ, ಬಂದೆ ಎಂದು ಕರೀಲಿ ಅಂತ ಹೇಳಿ ಇವನು ಹೇಳ್ತಾನೆ. ಜೊತೆಗೆ ಈ ರಾಮನಿಗೆ ಸರಿಯಾದ ಬುದ್ಧಿ ಕಲಿಸ್ತಾ ಇದ್ರೆ ನನ್ನ ಈ ತೋಳುಗಳಿದ್ದು ಏನು ಪ್ರಯೋಜನ ಅಂತಕ್ಕಂಥ ಮಾತನ್ನ ಇವರು ಹೇಳ್ತಾರೆ. ನಂತರ ಅವನು ತನ್ನ ಕುದುರೆಯನ್ನು ಹಿಡ್ಕೊಂಡು ಕುದುರೆಯನ್ನ ಹಿಡ್ಕೊಂಡು ಹೋಗಿ ಕದಳಿ ತನಕ್ಕೆ ಕುದುರೆಯ ಗಿಡಕ್ಕೆ ಕಟ್ತಾನೆ. ಕಟ್ಟಿದ ತಕ್ಷಣ ಅಲ್ಲಿರ್ತಕ್ಕಂಥ ಮುನಿ ಮಕ್ಕಳು ಭಯ ಬಿಟ್ಟಿರ್ತಾರೆ. ಬೇಡ ಬೇಡ ಅವ ಕುದುರೆಯನ್ನ ಕಟ್ಟಬೇಡ, ಇದು ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಕುದುರೆ, ಇಂಥ ಕುದುರೆಯನ್ನ ಕಟ್ಟಿದೆ ಆದರೆ ಅವರು ನಮ್ಮನ್ನ ಬೈತಾರೆ ಎಂದಾಗ ನಗುತ್ತೆ. ಅವನು ಹೇಳ್ತಾನೆ, ಅಲ್ಲವ ನೀವು ಬ್ರಾಹ್ಮಣರ ಮಕ್ಕಳು, ಮುನಿಗಳ ಮಕ್ಕಳು, ನೀವೇ ನಮಗೆ ನಾನು ಸಾಧ್ಯನೆ, ನೀವು ಹೋಗ್ರಿ ಅಂತ ಹೇಳಿ ನನ್ನ ಕೈಲಿರ್ತಕ್ಕಂಥ ಜೀವನವನ್ನು ಇಟ್ಟು ಜೇಗಿಟ್ಟು ಯುದ್ಧವನ್ನು ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾನೆ. ಇಷ್ಟು ಈ ಸಾರಾಂಶ ಆಗುತ್ತೆ ಅಂತ ಇಷ್ಟ ಆದ್ಮೇಲೆ ಈ ಪ್ರದೇಶಕ್ಕೆ ಸಂಬಂಧಪಟ್ಟ ಒಂದು ಅಂಕದ ಪ್ರಶ್ನೆಗಳಿಗೆ ಉತ್ತರವನ್ನ ನೋಡ್ತಾ ಬರೋದು.
ಜೈಮಿನಿ ಭಾರತ ಕಾವ್ಯಕೃತಾರ್ಥ ಕೈಯಾರು. ಜೈಮಿನಿ ಭಾರತ ಕಾವ್ಯವನ್ನು ಬರೆದ ಕವಿ ಯಾರು? ಲಕ್ಷ್ಮೀಶ. ಜೈಮಿನಿ ಭಾರತ ಕಾವ್ಯವನ್ನು ಬರೆದ ಕವಿ ಲಕ್ಷ್ಮೀಶ. ಯಜ್ಞಶಿವವನ್ನು ಕಟ್ಟಿದವರು ಯಾರು? ಎರಡನೇ ಪ್ರಶ್ನೆ, ಯಜ್ಞಶಿವವನ್ನು ಕಟ್ಟಿದವರು ಯಾರು? ಯಜ್ಞಶಿವವನ್ನು ಕಟ್ಟಿದವರು ಲವ. ಕುದುರೆಯನ್ನು ಲವ ಯಾವುದರಿಂದ ಕಟ್ಟಿದನು? ಕುದುರೆಯನ್ನು ಲವ ಯಾವುದರಿಂದ ಕಟ್ಟಿದನು? ಉತ್ತರದಿಂದ ಕಟ್ಟಿದನು. ಕುದುರೆಯನ್ನು ಲವನು ಉತ್ತರದಿಂದ ಕಟ್ಟಿದನು. ಮುನಿಸುತ್ತರು ಎಲ್ಲರೂ ಕಾರಣವೇನು? ಪ್ರಶ್ನೆ 4. ಎಲ್ಲದನ್ನು ಕಾರಣವೇನು? ಮುನಿಸುತ್ತರು ಎಲ್ಲರೂ ಕಾರಣವೇನು? ಮುನಿಸುತ್ತರು ರಾಜನ ಕುದುರೆಯನ್ನು ಎದರಿದರು. ಮುನಿಸುತ್ತರು ರಾಜನ ಕುದುರೆಯನ್ನು ಎಂದು ಎದರಿದರು. ಇಷ್ಟು ಈ 4 ಒಂದು ಹಂತದ ಪ್ರಶ್ನೆ ಆಗಿರ್ತವೆ. ಈ ಪ್ರಶ್ನೆಗಳಿಗೆ ನೀಟಾಗಿ ಉತ್ತರವನ್ನು ಬರ್ಕೊಂಡು ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಮಸ್ಯೆನ ಬರ್ಕೊಂಡು ಇದಾದ್ಮೇಲೆ ಇದು ವಿದ್ಯಾಭಾರಕ್ಕೆ ಪ್ರಸ್ತಾರ ಹಾಕಿ ಗಣನೆ ಮಾಡಿ ಛಂದಸ್ಸಿನ ಹೆಸರು ಬರೀರಿ ಅಂತೇಳಿ ಛಂದಸ್ಸಿಗೆ ಸಂಬಂಧಪಟ್ಟಕ್ಕೆ ಪ್ರಶ್ನೆ ಇರುತ್ತೆ. ಪ್ರಶ್ನೆಗೆ ನೀವು 3 ಅಂಕದ ಪ್ರಶ್ನೆ ಆಗಿರುತ್ತೆ. ಅದಕ್ಕೆ ಉತ್ತರವನ್ನ ನೀವು ಮಾಡಬೇಕಾಗುತ್ತೆ. ಛಂದಸ್ಸು ಕೌಸಲ್ಯ ಪಡೆದ
ವರಂ ರಾಮನೊಡನೆ ವೀರನಾಥನ ಯಜ್ಞ ಕುಲಗಂದು ಇದು ನಿರ್ವಹಿಸಲಾಗಿದೆ. ತಡೆಯಲಿಂದಿರುತ್ತ ಏಕನಮೋದಿ ಈ ಮೂರು ಸಾಲಿನ ಪದ್ಯ ಭಾಗವನ್ನ ಪರೀಕ್ಷೆಯೊಳಗೆ ಕೊಟ್ಟಿರುತ್ತೆ. ಇದು ಛಂದಸ್ಸು ಅಂತೀವಿ. ಛಂದಸ್ಸು ಅಂದ್ರೆ ಪದ್ಯದ ರಚನೆಯನ್ನು ತಿಳಿಸ್ತಕ್ಕಂಥ ಶಾಸ್ತ್ರ. ಮೊದಲು ಪದ್ಯ ಭಾಗಕ್ಕೆ ಪ್ರಸ್ತಾರವನ್ನು ಹಾಕಬೇಕು. ಪ್ರಸ್ತಾರ ಆಗಬೇಕಂದ್ರೆ ಲಘು ಪೂರ್ವಾರ್ಧ ಅಂತ ಕರಿತೀವಿ. ನಿಮ್ಮ ಪರೀಕ್ಷೆಯಲ್ಲಿ 3 ಸಾಲ ಬಂದು ಷಟ್ಪದಿ ಇರಬೇಕು. ಇದು ಪೂರ್ವಾರ್ಧ, ಇನ್ನ 3 ಸಾಲ ಉತ್ತರಾರ್ಧ ಇರುತ್ತೆ. ಪೂರ್ವಾರ್ಧ ಹಾಗೆ ಉತ್ತರಾರ್ಧ ಇರೋದ್ರಿಂದ ಇದನ್ನ 6 ಸಾಲ ಪದ್ಯ, ಹಾಗಾಗಿ 3 ಸಾಲ ಕೊಡ್ತಾರೆ. 2 ಸಾಲ ಬಂದ್ರೆ ಗಂಧ ಪದ್ಯ, 1 ಸಾಲ ಬಂದು ಅಂದ್ರೆ ಅದು ವೃತ್ತ ಅಂತ ಕರಿತೀವಿ. ಆ 3 ಸಾಲ ಬಂದು ಷಟ್ಪದಿ. ಇದರಲ್ಲಿ 3 ಸಾಲ ಮಾತ್ರ ಕೊಡ್ತಾರೆ, ಇನ್ನು 3 ಸಾಲ ಬೇಕಾದ್ರೆ ಅಂತೇಳಿ ಅರ್ಥ ಪಡ್ತಕ್ಕಂಥದ್ದು. ಮೊದಲೇ ಮಾಡಬೇಕು ಅಂತಂದ್ರೆ ಇದಕ್ಕೆ ಪ್ರಸ್ತಾರವನ್ನು ಹಾಕಿರಬೇಕು. ಮೂವಿಯು ಕೌಸಲ್ಯ ಪಡೆದ ಕುವರಂ ರಾಮ ಮೂರನೇ ವೀರನಾಥನ ಯಜ್ಞ ಪುರಗಮಿದು ನಿರ್ವಹಿಸಲು ಆಪರಂ ಪಡೆಯ ಲೋದಿರ್ಧ ಲೇಖನವನೋದಿ. ಹೀಗೆ ಮಾಡಬೇಕಂದ್ರೆ ಈ ಷಟ್ಪದಿ ಒಳಗೆ ಹಾಡು ಬರ್ತದೆ.
ಪದ್ಯ ಭಾಗದಲ್ಲಿರ್ತಕ್ಕಂಥ ಎಲ್ಲವನ್ನು ಕೂಡ ಬರೆದು ನೀವು ಅವಕ್ಕೆ ಪ್ರಸ್ತಾರ ಹಾಕ್ಕೊಂಡ್ರೆ ನಿಮಗೆ ಬಹಳ ಉಪಯೋಗ ಆಗುತ್ತೆ ಮಕ್ಕಳೇ. ಪರೀಕ್ಷೆ ಹಿತದೃಷ್ಟಿಯಿಂದ ಎಲ್ಲರಿಗೂ ಧನ್ಯವಾದಗಳು. ಪದ್ಯ ವೀರಲವ. ಶ್ರೀರಾಮನ ಭುಜಬಲ ಪರಾಕ್ರಮಕ್ಕೆ ರಾಜರೆಲ್ಲರೂ ಹೆದರಿ ಅವನ ಯಜ್ಞದ ಕುದುರೆಯನ್ನು ಬಿಟ್ಟಾಗ ಅದು ವಾಲ್ಮೀಕಿ ಆಶ್ರಮವನ್ನು ಹೊಕ್ಕಿತು. ಅಲ್ಲಿ ಲವನು ತನ್ನ ಜೊತೆಗಾರರ ಕೂಡಿ ಆಟವಾಡುತ್ತಾ ವಾಲ್ಮೀಕಿ ಮುನಿಯ ಆಜ್ಞೆಯಂತೆ ತೋಟವನ್ನು ಕಾಪಾಡುತ್ತಿದ್ದನು. ಅಗೋ, ಯಾವುದೋ ಕುದುರೆ ಈ ತೋಟಕ್ಕೆ ನುಗ್ಗುತ್ತಿದೆ. ವಾಲ್ಮೀಕಿ ಮುನಿಗಳು ಬೇರೆ ಇದನ್ನು ಒಣಗದಂತೆ ನೋಡಿಕೋ ಎಂದು ಹೇಳಿದ್ದಾರೆ. ಅಯ್ಯೋ, ಈ ಕುದುರೆಯು ಇಲ್ಲಿಗೇಕೆ ಬಂತು? ಅಯ್ಯೋ, ಈ ಕುದುರೆಯು ಹೂದೋಟವನ್ನು ನುಗ್ಗು ನುರಿಯಾಗುವಂತೆ ತುಡಿಯುತ್ತಿದೆಯಲ್ಲ, ಏನು ಮಾಡಲಿ ಈಗ? ಬನ್ನಿ, ಈ ಕುದುರೆಯನ್ನ ಕಟ್ಟಿ ಹಾಕೋಣ. ಓ, ಓಡುತ್ತಿದೆ ಓಡುತ್ತಿದೆ, ಆ ಕಡೆ ಓಡುತ್ತಿದೆ. ಓ, ನಿಲ್ಲು ನಿಲ್ಲು, ಆ ಕುದುರೆಯನ್ನು ಹಿಡಿಯೋಣ. ಓ, ನೀರಲ್ಲಿ ಓಡುತ್ತಿದೆ ಕುದುರೆಯನ್ನ. ಈಗ ನಾವು ಏನಾದರೂ ಮಾಡಿ ಹಿಡಿಯಲೇಬೇಕು ಹಿಡಿಯಲೇಬೇಕು. ಓ, ನಾವು ಈಗ ಕುದುರೆ ಎದುರಿಗೆ ಬಂದೆವು. ಈಗ ನನ್ನ ಉತ್ತರೀಯವನ್ನು ತೆಗೆದು ಉರಿ ಮಾಡಿ ಅದರ ಕೊರಳಿಗೆ ಕಟ್ಟಿ ಎಳೆದುಕೊಂಡು ಹೋಗುವೆನು. ಓ, ಎಳೆ ಎಳೆ, ಎಳೆದುಕೊಂಡು ಹೋಗಿ ಆ ಕುದುರೆಯನ್ನು ಈ ಬಾಳೆಯ ಕಂಬಕ್ಕೆ ಕಟ್ಟಿ ಹಾಕುವೆನು. ಈಗ ನೋಡು. ಓ ಅಣ್ಣ, ಇಲ್ಲಿ ನೋಡು, ಇದರ ಮೇಲೆ ಏನೋ ಬರೆಯಲಾಗಿದೆ. ಓ, ಭೂಮಂಡಲದಲ್ಲಿ ಕೌಸಲ್ಯ ಕುಮಾರ ರಾಮನೊಬ್ಬನೇ ವೀರನು. ಅವನ ಯಜ್ಞದ ಕುದುರೆ ಇದು. ನಿಭಾಯಿಸಲು ಸಾಮರ್ಥ್ಯವುಳ್ಳವರು ಈ ಕುದುರೆಯನ್ನು ತಡೆಯಬಹುದು. ಓಹೋಹೋ, ಹೀಗಿದೆಯೇ? ಅವನ ಅಹಂಕಾರವನ್ನು ಬಿಡಿಸದಿದ್ದರೆ ನನ್ನ ತಾಯಿಯನ್ನು ಬಂಜೆ ಎನ್ನದಿರರು. ನನಗೆ ಈ ತೋಳುಗಳು ಇದ್ದು ಏಕೆ? ಈಗಲೇ ಅವನ ಅಹಂಕಾರವನ್ನು ಮುರಿದು ಹಾಕುತ್ತೇನೆ. ಓ, ಅಯ್ಯೋ, ಬೇಡ ಬೇಡ, ಇದು ಅರಸುಗಳ ಕುದುರೆ. ಅದನ್ನು ಕಟ್ಟಿ ಹಾಕಿದರೆ ಅವರು ನಮ್ಮನ್ನು ಬಡಿಯುತ್ತಾರೆ. ಬೇಡ, ಅದನ್ನು ಕಟ್ಟುವುದು ಬೇಡ. ಓಹೋಹೋ, ನೀವು ಬ್ರಾಹ್ಮಣರ ಮಕ್ಕಳು. ಇವನು ಜಾನಕಿಯ ಮಗ. ಇವನು ಯಾರಿಗೆ ಹೆದರುವುದಿಲ್ಲ. ಹೋಗಿ, ನೀವು ಹೋಗಿ. ಇವನು ವೀರಲವನು, ತಿಳಿಯಿತೇ?